ಧನುಸು ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ವೀಕ್ಷಕರೇ? ಧನುಸು ರಾಶಿಯವರು ಕಷ್ಟಜೀವಿಗಳಂತಲೇ ಹೇಳ್ಬೋದು. ಯಾಕಂದರೆ ಪ್ರಯತ್ನವಾದಿಗಳು, ಸುಮ್ಮನೆ ಅಂತೂ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋದಿಲ್ಲ. ಆದರೆ ಇವರಿಗೆಷ್ಟೇ ಕಷ್ಟಗಳು ಬಂದರೂ ಸಹ ಬೇರೆಯವರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳುವಂಥ ರಾಶಿ ಅಂದರೆ ಅವರ ಸ್ವಭಾವ ಈ ರೀತಿಯಲ್ಲಿ ಇರ್ತದೆ. ಆದರೆ ಈ ಒಂದು ರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ಹೆಂಗಿದೆ, ಉದ್ಯೋಗದ ಬಗ್ಗೆ ನಿಮ್ಮ ವಿಚಾರಗಳು ಹೆಂಗಿದೆ ಅಂತಂದರೆ ತಿಳಿಸ್ತೀನಿ. ಉದ್ಯೋಗದಲ್ಲಿ ಅವರಿಗೆ ಯಾವುದೇ ಕೆಲಸಕ್ಕೆಗಳನ್ನು ಹೋದ್ರೂ ಸಹ ಅವರಿಗೆ ಅಷ್ಟು ಬೇಗ ಕೆಲಸ ಕಾರ್ಯದಲ್ಲಿ ಲಾಭ ಅನ್ನೋದಿಲ್ಲ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಪ್ರಯತ್ನ ಪಡ್ತಾರೆ, ಆದರೆ ಅದನ್ನ ಮುಂದೂಡ್ತಾನೆ ಹೋಗುತ್ತೆ. ಯಾವುದೇ ಒಂದು ಸ್ಥಿರತೆ ಅನ್ನೋದು ಬರ್ತಾ ಇಲ್ಲ. ಅದೇ ರೀತಿಯಲ್ಲಿ ಸಹ ಅವರು ಉದ್ಯೋಗದಲ್ಲಿ ಪ್ರಮೋಷನ್ ಆಗಿರ್ಬೋದು, ಇನ್ನೇನು ಪ್ರಮೋಷನ್ ಸಿಕ್ತು ಅಂತ ಎಷ್ಟೇ ನೀವು ಡಿಪೆಂಡಬಲ್ ಆಗಿದ್ರೂ ಸಹ ಅದು ಮುಂದೂಡ್ತಾ ಹೋಗುತ್ತೆ. ಅದು ಅಲ್ಲಿರೋ ನಿಮ್ಮ ಸಹಪಾಠಿಯಿಂದ ಆಗಿರ್ಬೋದು, ಇಲ್ಲ ಕೆಲಸ ಕಾರ್ಯದಿಂದ ಆಗಿರ್ಬೋದು, ತೊಂದರೆಗಳನ್ನೋದು ನಿಮಗೆ ಬರ್ತದೆ. ಯಾಕೆ ಬರ್ತದೆ ಅಂತಂದರೆ, ಧನುಸು ರಾಶಿಯವರಿಗೆ ಸ್ವಲ್ಪ ಶತ್ರು ಬಾಧೆಗಳು ಜಾಸ್ತಿ. ಅಂದರೆ ನಷ್ಟ ಪ್ರಾಪ್ತಿ ವಿಧಾನವಾಗಿ ಮಿಶ್ರ ಫಲ ಇರೋದ್ರಿಂದ ನಿಮಗೆ ಶತ್ರು ಬಾಧೆ ಇರೋದ್ರಿಂದ ಉದ್ಯೋಗದಲ್ಲಿ ಅಷ್ಟು ಬೇಗ ಲಾಭ ಅನ್ನೋದು ಬರೋದಿಲ್ಲ. ಅಂದರೆ ದಾಯಾದಿ ವಿಧಾನವಾಗಿ ತೊಂದರೆಗಳನ್ನು ಬರ್ತದೆ. ಇನ್ನು ಸ್ವಂತವಾಗಿ ವ್ಯಾಪಾರ ಮಾಡ್ತೀನಿ, ವ್ಯವಹಾರಗಳನ್ನು ಮಾಡ್ತೀನಿ ಅಂದರೆ ಅಂಥವರಿಗೆ ಇದು ಲಾಭಕರವಾದ ತಿಂಗಳು. ಅಂದರೆ ಅಂಗಡಿ ವ್ಯಾಪಾರ ಆಗಿರ್ಬೋದು, ಇಲ್ಲ ಫೈನಾನ್ಷಿಯಲ್ ದುಡ್ಡು ಕಾಸಿನಲ್ಲಾಗಿರ್ಬೋದು, ಇಲ್ಲ ಸ್ವಂತವಾಗಿ ಯಾವುದೇ ಮಾಡ್ತೀನಿ, ಯಾರ ಮೇಲೂ ಡಿಪೆಂಡಬಲ್ ಇಲ್ಲದೆ ನಾನು ಸ್ವಂತವಾಗಿ ಮಾಡ್ತೀನಿ ಅಂದವರಿಗೆ ಖಂಡಿತವಾಗ್ಲೂ ಲಾಭಕರವಾಗಿ ಬರ್ತದೆ. ಏನು ವೀಕ್ಷಕರೇ, ತೊಂದರೆ ಅನ್ನೋದಾಗೋದಿಲ್ಲ. ನಂತರ ಹಣಕಾಸಿನ ಸ್ಥಿತಿ ಹಿಂಗಿರುತ್ತೆ ಇವರಿಗೆ, ಧನುಸು ರಾಶಿಯವರಿಗೆ ಅಂದರೆ ಅವರಲ್ಲಿ ಏಳು ಬೀಳುವಿನ ವಿಧಾನವಾಗಿ ಬರ್ತದೆ. ಅವರಿಗೆ ನಷ್ಟವೂ ಆಗೋದಿಲ್ಲ, ಈ ಕಡೆ ಲಾಭನೂ ಆಗೋದಿಲ್ಲ. ಆದರೆ ಇವ್ರಿಗೆ ಇನ್ನೊಂದು ಲಾಭಕರವಾಗಿರೋದು ಏನಂತಂದ್ರೆ, ಇವರ ಕೊಟ್ಟ ದುಡ್ಡು ಈ ಒಂದು ತಿಂಗಳಲ್ಲಿ ಅವರಿಗೆ ವಾಪಸ್ ಬರ್ತದೆ. ಅದನ್ನು ಧನುಸು ರಾಶಿಯವರಿಗೆ ಶುಭ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಸಹ ಆರೋಗ್ಯ ವಿಷಯದಲ್ಲಿ ಯಾವ ರೀತಿ ಇರ್ತದೆ, ಖಂಡಿತ ಇವರಿಗೆ ಧನುಸು ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ನೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳನ್ನು ಬರ್ತದೆ. ನೇತ್ರ ಅಂದರೆ ಕಣ್ಣಿನ ಭಾಗದಲ್ಲಿ ಸ್ವಲ್ಪ ತೊಂದರೆ ಬರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅವ್ರಿಗೆ ವೈದ್ಯಕೀಯ ವಿಧಾನವಾಗಿ ನೋಡಿಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಸಹ ಇನ್ನು ಕುಟುಂಬ ವಿಷಯದಲ್ಲಿ ಇವರಿಗೆ ದಾಂಪತ್ಯದಲ್ಲಿ ತುಂಬ ಚೆನ್ನಾಗಿರ್ತದೆ, ತೊಂದರೆ ಆಗೋದಿಲ್ಲ. ಆದರೆ ಹಿರಿಯರ ಮಾತು, ಹಿರಿಯರಿಗೆ ಗೌರವ ಕೊಟ್ಕೊಂಡು ಮುಂದೆ ನಡಿಬೇಕಾಗ್ತದೆ. ದಾಂಪತ್ಯದಲ್ಲಿ ಎಷ್ಟೇ ವಿರಸ ಬಂದ್ರೂ ಹಿರಿಯರೇ ಅದಕ್ಕೆ ಸಾಂತ್ವನಗಳನ್ನು ಮಾಡಿಕೊಂಡು ತಾಳ್ಮೆಯಿಂದ ಕುಟುಂಬ ವಿಚಾರಗಳಲ್ಲಿ ಬರ್ತದೆ. ಹಾಗೂ ಪ್ರೀತಿ ಪ್ರೇಮ ವಿಷಯದಲ್ಲಿ ಖಂಡಿತ ಈ ಒಂದು ವಿಷಯದಲ್ಲಿ ಧನುಸು ರಾಶಿಯವರಿಗೆ ಮೆಚ್ಚಿಕೊಳ್ಳಲೇಬೇಕು. ಈ ಒಂದು ತಿಂಗಳಲ್ಲಿ ಅವರು ಇಷ್ಟಪಟ್ಟವರು ಸಹ ಅವ್ರಿಗೆ ಗೊತ್ತಿಲ್ಲದಂಗೆ ಈ ಒಂದು ತಿಂಗಳಲ್ಲಿ ಮಿರಾಕಲ್ಲೇ ನಡೆಯುತ್ತೆ. ಖಂಡಿತ ಏನು ತೊಂದರೆ ಅನ್ನೋದು ಆಗೋದಿಲ್ಲ. ತುಂಬ ಒಂದು ಇಷ್ಟಪಟ್ಟವರು ಅವರಿಗೆ ಸಿಗ್ತಾರೆ, ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ಸಹ ಅವರ ಒಂದು ಆರಾಧ್ಯ ದೈವ ಅಂದರೆ ಅವರಿಗೆ ಪರಿಹಾರ, ಇಲ್ಲೆಲ್ಲ ಸಮಸ್ಯೆ ಏರುಪೇರುಗಳು ಇರೋದ್ರಿಂದ ಅವರಿಗೆ ಸಮಸ್ಯೆ ಪರಿಹಾರಕ್ಕೆ ಏನಂತಂದರೆ ವಿಷ್ಣುವಿನ ಆರಾಧನೆ ಮಾಡಬೇಕಾಗ್ತದೆ. ಹಾಗೂ ವಿಷ್ಣು ಅಂತಂದರೆ ರಂಗನಾಥ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ, ವಿಷ್ಣುವಿನ ರೂಪದಲ್ಲಿರುವ ಯಾವುದೇ ಒಂದು ದೇವಸ್ಥಾನಗಳಿಗೆ ಪ್ರತಿ ಗುರುವಾರ ಇಲ್ಲ ಭಾನುವಾರ ದರ್ಶನಗಳನ್ನು ಮಾಡಿಕೊಂಡು ಹೋಗಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗ್ತದೆ. ಹಾಗೂ ನಿಮಗೆ ಯಾವ ವಾರ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಗುರುವಾರ ಹಾಗೂ ಭಾನುವಾರ ಬಣ್ಣ ಹಳದಿ ಹಾಗೂ ಕೇಸರಿ ಬಣ್ಣ ಅವರಿಗೆ ತುಂಬವಾದ ಪಾಸಿಟಿವ್ ಎನರ್ಜಿಗಳನ್ನು ಬರ್ತದೆ. ಹಾಗೂ ಸಂಖ್ಯೆ 3 ಹಾಗೂ 9 ಈ ಒಂದು ಸಂಖ್ಯೆಯಲ್ಲಿ ನಿಮಗೆ ಒಳ್ಳೆಯ ಫಲಗಳನ್ನು ಸಿಗ್ತದೆ. ಹಾಗೂ ನಿಮಗೆ ಅತಿ ಹೆಚ್ಚಾಗಿ ನೀವು ಭವಿಷ್ಯಗಳನ್ನಾಗಲಿ ಇಲ್ಲ ಪರಿಹಾರಗಳನ್ನಾಗಲಿ ಇಲ್ಲ ಮಾರ್ಗಗಳನ್ನು ತಿಳ್ಕೋಬೇಕಾದ್ರೆ ಖಂಡಿತ ಸಂಪರ್ಕಿಸಿ ಮಾಡಿ. ನಮಸ್ಕಾರ.